ಅಮೆರಿಕ ಅಧ್ಯಕ್ಷರ ಅವಧಿಯಲ್ಲಿ ಯಾವುದೇ ಯುದ್ಧ ಆಗಿಲ್ಲ ಅಂತಂದ್ರೆ ಅದು ಟ್ರಂಪ್ ಅವಧಿ ಅಂತ ಅನ್ಸುತ್ತೆ. ಒಂದು ಹೊಸ ಯುದ್ಧವನ್ನು ಶುರು ಮಾಡಿದಂತ ಒಬ್ಬ ಅಮೆರಿಕದ ಅಧ್ಯಕ್ಷ ಅಂದ್ರೆ ಡೊನಾಲ್ಡ್ ಟ್ರಂಪ್. ಅವ್ರಿಗೆಲ್ಲ USAID ದುಡ್ಡು ಹೋಗ್ತಾ ಇತ್ತು. ಅದೆಲ್ಲ ಬಂದಾದಾಗ ಅವ್ರಿಗೆ ಕೋಪ ಬರಲ್ವಾ ಸರ್? ಫ್ರಸ್ಟ್ರೇಟ್ ಆಗೋದಿಲ್ವಾ? ವಲಸಿಗರ ವಿಷಯವನ್ನ ತಗೊಂಡ್ರೆ ಆ ಕಲ್ಪ್ರಿಟ್ ಆಗಿ ನೋಡೋದು ಮಾಜಿ ಅಮೆರಿಕದ ಅಧ್ಯಕ್ಷ ಬರಾಕ್ ಹುಸೇನ್ ಒಬಾಮಾ. ಗಡಾಫಿ ಅಮೆರಿಕಾಗೆ ವಿರೋಧ ಆಗಿದ್ದಿರ್ಬೋದು, ಆದ್ರೆ ಅಲ್ಲಿನ ಜನಕ್ಕೆ ಆತ ಎಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ದ ಗೊತ್ತಾ? ಒಂದು ರಸ್ತೆ ಕಲ್ವರ್ಟ್ನ ಕೆಳಗೆ ಆತನ ಹಿಡಿದು ಒಂದು ಪ್ರಾಣಿಯನ್ನ ಕೊಂದ ಹಾಗೆ ಕೊಂತಾರೆ. ಈ ಬರಾಕ್ ಹುಸೇನ್ ಒಬಾಮಾ 7 ಮುಸ್ಲಿಂ ದೇಶಗಳಲ್ಲಿ ಜನರ ಬದುಕನ್ನು ಸಂಪೂರ್ಣವಾಗಿ ಹಾಳು ಮಾಡಿ ಯುರೋಪ್ಗೆ ಅಮೆರಿಕಾಗೆ ಓಡಿ ಹೋಗೋಕೆ ಮಾಡ್ತಾ, ಆಗ ಇದು ಯುರೋಪಿಯನ್ ಕಂಟ್ರೀಸ್ಗೆ ಈಗ ಅರ್ಥ ಆಗ್ತಾ ಇದೆ ನಾವು ತಪ್ಪು ಮಾಡಿದ್ವಿ ಅಂತ. ಫ್ರಾನ್ಸ್ ಎಲೆಕ್ಷನ್ ನಲ್ಲಿ ಸಹ ಲೆಫ್ಟ್ ಲಿಬರಲ್ಸ್ ಮತ್ತು ಕೆಲವರು ಆಂಟಿ ರೈಟಿಸ್ಟ್ ಅಂತ ಹೇಳಿಸ್ಕೊಳ್ಳುವಂತವ್ರಿಗೆ ಸ್ವಲ್ಪ ಮಟ್ಟಿನ ಮುನ್ನಡೆ ಸಿಕ್ತು ಅಂತ ಅನ್ಸುತ್ತೆ. ಇನ್ನೊಂದು ಎಲೆಕ್ಷನ್ ನ ಈ ಒಂದು ಲೆಫ್ಟ್ ಲಿಬರಲ್ಸ್ ಸರ್ವೈವ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಫ್ರಾನ್ಸ್ ಅಲ್ಲಿ.